ನಮ್ಮ ಅಜ್ಜ ನೋಡಿ ಇಷ್ಟು ಜನದ ಮುಂದೆ ಎಂತ ಮಾಡ್ತಿದ್ದಾರೆ, ಬಟ್ಟೆ ಬಿಚ್ಚಿ ಬಾಡಿ ತೋರಿಸ್ತಿದ್ದಾರೆ. ಅಮ್ಮ ನೋಡಿ ಮಕ್ಳು ತರ. ಗಾಯ್ಸ್ ನೋಡಿ, ಇಲ್ಲಿ ಘಾಟಿ ಮಧ್ಯದಲ್ಲಿ ಗಾಡಿ ನಿಲ್ಸಿ ಅವ್ರಿಗೆ ಹಣ್ಣು ತಿನ್ಬೇಕಂತೆ, ಹಣ್ಣು ಈ ಅಮ್ಮನಿಗೆ. ಹಾಯ್ ಗಾಯ್ಸ್, ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಬೆಲ್ ಬಟನ್ ಒತ್ತಿ. ಇದು ನನ್ನ ಗಂಡ, ಹೌದಾ? ಕುಡಿತಿದ್ದಾನೆ. ಇದು ನಮ್ಮ ಅಪ್ಪ, 2 ಜನ ಕುಡಿಯೋರೆ. ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಅಜಿತ್. ಎಲ್ಲ ಹೊಡಿದಾರೆ ನೋಡಿ, ಸುರಸುಂದರಾಂಗಿ ಮಗಳು, ಸುರಸುಂದರಾಂಗಿ ಎಲ್ಲ ಹೊರಡಿದ್ದಾರೆ. ಇವಾಗ ಇಲ್ಲಿ ಬೈತಾ ಕೂತಿದ್ದಾರೆ ಹೊರಡಿ ಅಪ್ಪನಿಗೆ. ಅಪ್ಪ ಇವಾಗ ಸ್ನಾನ ಮಾಡಿ ಬಂದಿದ್ದಾರೆ. ಮುಗಿಯೋದೇ ಇಲ್ಲ ಹೆಣ್ಮಕ್ಳದಾದ್ರೆ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಅಮ್ಮನಿಗೆ? ಏನು ಹೇಳಂಗಿಲ್ಲ. ಆಮೇಲೆ ಮ್ಯಾಂಗ್ಳೂರ್ ತನಕ ಕೇಳ್ತಾ ಹೋಗ್ಬೇಕು. ಪಾಪದಮ್ಮ ಹಾಗೆ ನೀವು ಈಗ ಈ ತರ ಆಗಿರೋದು. ಬೇಗ ಅಪ್ಪ ಎದ್ದಿರೋದು 4 ಗಂಟೆಗೆ ಎದ್ದಿದ್ದಾರಂತೆ. ಅವ್ರದ್ದು ಹೊರಡಾಗಿಲ್ಲ, ನಂದೆಲ್ಲ ಆಯ್ತು. ನಾನು ಇವಾಗ ನಾನು ಮನೆ ಗುಡಿಸಿ ಎಲ್ಲ ಇದು ಮಾಡಿ ಆಯ್ತಂತ. ಎಂತ ಮಾಡಿ ನಾನು ಕೆಲಸ ಎಲ್ಲ ಮಾಡಿದ್ರ? ತುಂಬಾ ಒಳ್ಳೆಯವ್ರ ಅಮ್ಮ ನೀವು, ನಂಗೆ ಖುಷಿ ಆಗುತ್ತೆ. ನಿಮ್ ತರ ಅಲ್ಲ, ನೀನ್ ಬಿತ್ಕೊಂಡಿದ್ದೆ ಅಲ್ಲ. ಈಗ ನೋಡಿ ಕಾರಲ್ಲಿ ಸ್ಟಾರ್ಟ್ ಆಗುತ್ತೆ, ಏನಾದ್ರೂ ಸ್ಟಾರ್ಟ್ ಆಗುತ್ತೆ ಬೈಯಕ್ಕೆ. ಅಯ್ಯಾ ಪಿಯಾ ಅಂತ ಮ್ಯಾಂಗ್ಳೂರ್ ತನಕ ನಿಲ್ಲಲ್ಲ. ಮುಖ ಊದಿಸ್ಕೊಂಡೇ ಹೋಗೋದು ಮ್ಯಾಂಗ್ಳೂರ್ ತನಕ. ಆಮೇಲೆ ಮ್ಯಾಂಗ್ಳೂರ್ ತನಕ ಕಯಾಂ ಪಿಯಾ ಪುಂಡಿಗೆ. ಹೌದಾ ಅಲ್ವಾ ಬಾಬಾ? ಕಾರಲ್ಲಿ ಕೂದ ತಕ್ಷಣ ಕಯಾಪಿಯಾ ಸ್ಟಾರ್ಟ್ ಆಗುತ್ತೆ, ಅದು ಮ್ಯಾಂಗ್ಳೂರ್ ತನಕ ನಿಲ್ಲಲ್ಲ. I was closing all the blinds just so you could sleep the night through. I was staying by your side just so I knew you were okay. ಗಾಯ್ಸ್ ನೋಡಿ, ಇಲ್ಲಿ ಘಾಟಿ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಅವ್ರಿಗೆ ಹಣ್ಣು ತಿನ್ಬೇಕಂತೆ, ಹಣ್ಣು ಈ ಅಮ್ಮನಿಗೆ. ಅದಕ್ಕೋಸ್ಕರ ಲವ್ವಿ ಹಸ್ಬೆಂಡ್ ಅವರು ನಿಲ್ಲಿಸಿ ಅವ್ರು ಕೊಟ್ಟೆದ ಪರಂದು ತಿನ್ನಿಸ್ತಿದ್ದಾರೆ. ಲವ್ವಿ ಹಸ್ಬೆಂಡ್ ಅವರು. ಎಂತ ಇದು ಕೊಟ್ಟೆದ ಪರಂದು? I was opening the door just to see if you would walk through. I started painting all the walls just to see. ನಮ್ಮ ಮಂಗಳೂರಿಂದು ಮಲ್ಲಿಗೆ ಇಷ್ಟ. ಅದವ್ರು ಗೊತ್ತಿಲ್ವಾ ನಿಮ್ಗೆ ಇಷ್ಟ ಅಂತನಾ? ಯಾರಿಗೆ ಗೊತ್ತಿಲ್ಲ, ಅವ್ರು ಕಮೆಂಟ್ ಮಾಡಿ. ಕಮೆಂಟ್ ಬರುತ್ತೆ. ನೋಡಿದ್ರು ಅಜ್ಜನ್ಗೆ ಹಾಕಿ ಹೆಂಗೆ? ಇನ್ನು ಮುಚ್ಚಿಡ್ತೀನಿ. ಹಂಗಾಕಿ ಅಜ್ಜನ್ಗೆ ಹಾಕಿ ಹೆಂಗೆ? ಅಜ್ಜನಿಗೆ ಬೇಡ. ಯಾಕೆ? ಅವು ಗಂಡು ಮಕ್ಕಳೆಲ್ಲ ಮುಡಿಯಲ್ಲ. ನೀನು ಮುಡಿತೀಯ? ಮುಡಿಯಲ್ಲ. ಅಪ್ಪ ನೀವು ಗೇಟ್ ತಪ್ಪಲೆ ತೂಕ ಉಂಟ್ಲೆ ಒಪ್ಪ ಉಂಟ್ಲೆ. ಗೇಟ್ ತೆಗಿಯಕ್ಕೆ ಬರ್ತಿಲ್ಲ ಅಮ್ಮನಿಗೆ. ಅಲ್ಲಿ ಲಾಕ್ ಮಾಡಿದ್ರೆ ಬನ್ನಿ ನಿಮ್ದಲ್ಲ ಹಾಸ್ಟೆಲ್, ಬನ್ನಿ ಈ ಕಡೆ. ಸೀರೆ ತೂತಕ್ ಬರಲ್ಲ ಎಂತ ಇಲ್ಲ. ನಮ್ಮ ಅಜ್ಜ ನೋಡಿ ಇಷ್ಟು ಜನದ ಮುಂದೆ ಎಂತ ಮಾಡ್ತಿದ್ದಾರೆ, ಬಟ್ಟೆ ಬಿಚ್ಚಿ ಬಾಡಿ ತೋರಿಸ್ತಿದ್ದಾರೆ. ಮಾರೆ ಎಂತ ಓಯ್ ಒಟ್ಟಿಗೆ ಕುಲೋ ನೋಡ್ತೀನಿ ನಾವು. ನಾವು ದೇವಸ್ಥಾನಕ್ಕಂತ ಹೋಗಿದ್ವಲ್ಲ, ಸೊ ಅಲ್ಲಿ ಸಂಜೆ ಲೇಟ್ ಆಗುತ್ತೆ, 10 ಗಂಟೆ ಆಗುತ್ತೆ. ಅದಕ್ಕೆ ಸುತ್ತಾಗಿ ಬಂದಿದ್ವಿ ಸ್ವಲ್ಪ ಪನೋಲಿ ಬೈಲು.
ಎಂಚಿನಲ್ಲ ಅವಾರ್ಡು ಅಂತ ಆ ನಮ್ಮನೆ ಏನು ಮಲ್ಪರಲ್ಲಿ ಇನ್ಸರ್ಟ್ ಮಲ್ಪರಲ್ಲ ಇನ್ಸರ್ಟ್ ಮಲ್ಪರ ಬಕ್ಕೆ ಎಂಚಿನ ನಮ್ಮಮ್ಮ ನೋಡಿ ಮಕ್ಳು ತರ ಹುರ್ಗಿ ಹುರ್ಗಿ ಮಗು ಬೇ ಕಾಣಿಸ್ತಾನೆ ಇಲ್ಲ ಇವಾಗ ಹುರ್ಗಿ ಹುರ್ಗಿ ಎಷ್ಟು ಇದೆ 50 ಎಂತ ಅದು ನಾನು 150 ರೂಪಾಯಿ ಕೊಡ್ತೀನಿ, ಕೊಡ್ತೀರಾ? ನಾನು 250. ಯಾರು ಕೊಡ್ತೀರಾ? ಮುತ್ಕೊಂಡು ನಗಾಡ್ತದೆ ಹೋಗ ಈ ಮುದ್ಕ ನಗಾಡ್ತದೆ ಹೋಗಲ್ಲಿಗೆ. ಗೈಸ್ ಬಂದು ನೈಟ್ ಆಗ್ತಾ ಬಂತು ಎಲ್ಲ ಕೂತಿದ್ದೀವಿ. ಐ ಮೀನ್ ಕೋಳಿ ಬೆಳಿಗ್ಗೆ ಕಟ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಇವಾಗ ನೈಟ್ ಊಟ ಆದಿರ್ತು. ಅಂದರೆ ಊಟಕ್ಕೆ ನಾವು ನಿಲ್ತಿದ್ದೀವಿ. ಅದಕ್ಕೆ ನಾವು ಅಗೇಲ್ ಕೊಡ್ತಾರೆ ಅಂತಾರಲ್ಲ ಹಾಗೆ ಎದುರು ಮೂವಿ ಅಂತೆ. ಕೂತು ನಂಗೆ ಆಗ್ತಿಲ್ಲ ಯಾರು. ನಾನು ಹೋಗೋಣ ಅಂತಿದ್ದೀನಿ, ಇವ್ರು ಬೇಡ ಅಂತಿದ್ದಾರೆ. ನಾವು ಕೊಟ್ಟಿದ್ದು ಚಿಕನ್ ಅಂದ್ರೆ ನಮ್ಮ ಪಾಲಿನ ಚಿಕನ್ ತಿಂದಲೇ ಹೋಗೋದಾ? ನೈಟ್ 12 ಗಂಟೆ ಆಗುತ್ತಂತೆ. 12 ಗಂಟೆ ಮೇಲಿಂದ ದೇವರೇ ಬೇಗ ಆಗಲಿ. ಆದರೆ ನಂಗೆ ಕಷ್ಟ ಆಗುತ್ತೆ. ಕುಳಿ ಮಮ್ಮಿ ಹೆಂಗಾಗೋಗಿದ್ದಾರೆ ನೋಡಿ. ಕುಳಿ ಮಮ್ಮಿ ಸೇ ಹಾಯ್ ಕುಳಿ ಮಮ್ಮಿ. ಹೇ ಬಿಸ್ನೆಸ್ ಮಾಡ್ಬಾರಿದೆ. ಹಾಯ್ ಗಾಯ್ಸ್, ನಾವು ಹೊಸದಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೇರ್ಕೊಳ್ಳಂಗೆಲ್ಲ ಇಲ್ಲ ಹಾಗೆ ಪ್ರೊಫೆಷನಲ್. ಫಸ್ಟ್ ಕಲ್ತೋನಂದೇ ಎರಡಲ್ಲ ಪನ್ಪೇರಮ್ಮ ಪಲ್ಲೆ ದೂಕ. ಹಾಯ್ ಗಾಯ್ಸ್, ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಬೆಲ್ ಬಟನ್ ಒತ್ತಿ ಗಾಯ್ಸ್. ಹಾಯ್ ಗಾಯ್ಸ್, ನನ್ನ ಹೆಸರು ಸುಮಿತ್ರಾ. ನಾನೊಂದು ಹೊಸದಾಗಿ ಬಿಸ್ನೆಸ್ ಮಾಡಬೇಕಂತ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಗಂಡ ಇದ್ದಾರೆ, ವಾರಕ್ಕೆ ಒಂದು 2-3 ಸಲ ದುಡಿತಾರೆ, ಮತ್ತು ದುಡಿಯಲ್ಲ. ನನ್ನ ಮೇಲೇ ಎಲ್ಲ ಇರೋದು. ಅದಕ್ಕೋಸ್ಕರ ನಾನು ಪ್ಲೀಸ್ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ 3-4 ಮಕ್ಕಳನ್ನ ನಾನು ಸಾಕಬೇಕು, ಫೀಸ್ ಕಟ್ಟಬೇಕು. ನಾನು ಅದಕ್ಕೋಸ್ಕರ ನಾನು ಬಟ್ಟೆ ವ್ಯಾಪಾರಕ್ಕೆ ಅಂತ ದುಡಿಯೋರಿಗೆ ಏನು ಗಾಯ್ಸ್, ಒಂದು ತಗೊಬಂದು ಸೇಲ್ ಮಾಡೋದು ಅದೊಂದು ತಪ್ಪ. ನಾನು ಅದನ್ನು ಮಾಡಬೇಕಂತ ಇದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಮಗಂದು ಯೂಟ್ಯೂಬಲ್ಲಿ ಬರುತ್ತೆ, ಅದೆಲ್ಲ ನೋಡಿ. ನಿಮ್ದು ಗಂಡನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ. ನಿಮ್ಮ ಗಂಡ ನನ್ನ ಗಂಡ ಬನ್ನಿ, ಎದ್ದು ಬನ್ನಿ. ನನ್ನ ಗಂಡ ಸರಬ್ ಕುಡಿಯೋದ್ರಲ್ಲೇ ಇದ್ದಾನೆ. ಎದ್ದು ಬನ್ನಿ, ನೀವು ತೋರಿಸಿ ಮಾತಾಡ್ಬೇಕು. ಹಾಯ್ ಗಾಯ್ಸ್, ಇದು ನನ್ನ ಗಂಡ. ಹೌದಾ? ಕುಡಿತಾ ಇದ್ದಾನೆ. ಇದು ನಮ್ಮ ಅಪ್ಪ, 2 ಜನ ಕುಡಿಯೋರೆ. ಇದು ನಮ್ಮಮ್ಮ. ನಮಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಇವರಿಗೋಸ್ಕರ ನಾವು ದುಡಿಬೇಕು. ನಾನು ನಮ್ಮ ಅಮ್ಮನು ದುಡಿಬೇಕು. ಇನ್ಮೇಲೆ ನಾನು ದುಡಿಯೋದು. ಇಷ್ಟೋ ತನಕ ನಮ್ಮ ಅಮ್ಮ ದುಡಿದ್ರು. ಇನ್ನೆಂತ ಹೇಳೋದು? ಒಬ್ಬ ದೊಡ್ಡ ಮಗ, ಇವನೊಂದು ಚಿಕ್ಕ ಮಗ, ಇನ್ನೊಬ್ಳು ಒಳಗಡಿದ್ದಾನೆ. ಮೀನ್ ಫ್ರೈ ಮಾಡೋದು, ಅಡಿಗೆ ಮಾಡೋದು, ಅದೇ ಕೆಲಸ ಅವಳಿಗೆ. ನೀವು ಕುತ್ಕೊಂಡು ತಿನ್ನೋದ? ಪಾಪ ಅವಳಾದ್ರ ಅಮ್ಮನಿಗೆ ಸಪೋರ್ಟ್ ಮಾಡ್ತಾಳೆ. 2 ಗಂಡು ಮಕ್ಳದ್ದು ಏನು ಪ್ರಯೋಜನ ಇಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಸ್ವಲ್ಪ ನೀರು ಬಿಡಿ ಅಂತ ಹೇಳಿದ್ರೆ 1 ಗಂಟೆಯಿಂದ ಹೇಳ್ತಾನೆ ಇರಬೇಕು. ಏನು ಮಾಡಲ್ಲ, ಫೋನ್ ಇಟ್ಕೊಳ್ತಾರೆ, ಕೂತ್ಕೊಳ್ತಾರೆ. ಅಮ್ಮನಿಗೆ ಕಷ್ಟನೇ ಗೊತ್ತಿಲ್ಲ. ನನಗೆ ಬೇರೆ ಆರೋಗ್ಯ ಸರಿ ಇಲ್ಲ ಗಾಯ್ಸ್. ಸ್ಕ್ಯಾನರ್ ಕೊಡ್ತೀವಿ. ಸ್ವಲ್ಪ 1 ರೂಪಾಯಿ ಆದ್ರೂ ಸಹಾಯ ಮಾಡಿ. 1 ರೂಪಾಯಿ ಆದ್ರೂ ಸಹಾಯ ಮಾಡಿ ಗಾಯ್ಸ್.
ಸ್ಕ್ಯಾನರ್ ಇಲ್ಲಿ ಎಲ್ಲ ಇಷ್ಟು ಜನ ಒಂದು ನೀವು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ, ಅವರು ನೋಡ್ಲಿ. ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕಳಿಸಿ, ಯೂಟ್ಯೂಬಲ್ಲಿ ಕಳಿಸಿ. ಇಂಗ್ಲಿಷಲ್ಲಿ ನಂದು ಪ್ರಾಬ್ಲಮ್ ಏನು ಗೊತ್ತುಂಟ, ಫಾರ್ವರ್ಡ್ ಮಾಡಿ. ಏನು ಗೊತ್ತುಂಟ ಗಾಯ್ಸ್, ನನಗೆ ಎಲ್ಲ ಶರೀರದಲ್ಲಿ ಪ್ರಾಬ್ಲಮ್ ಇದೆ. ಯಾರು ಮಾಟ ಮಂತ್ರ ಮಾಡಿ ಸತ್ತಿದ್ದಾರೋ ನನಗೆ ಗೊತ್ತಿಲ್ಲ ಗಾಯ್ಸ್. ಈ ಥರ ಮಾಡಬಾರ್ದು ಗಾಯ್ಸ್. ಯಾರಿಗಾದ್ರೆ ನನ್ನಷ್ಟು ಪ್ರಾಬ್ಲಮ್ ಯಾರಿಗೂ ಬರಬಾರ್ದು. ನನಗೆ ಬಂದಿದೆ ಸಾಕು. ನಿಮ್ದು ಎನಿಮೀಸ್ಗೆ ಬರಬಾರ್ದಾ? ಕಣ್ಣು ಬೇರೆ ಕಾಣಲ್ಲ ಗಾಯ್ಸ್, ಕನ್ನಡಕ ಬೇರೆ ಹಾಕಿದ್ದಾರೆ. ನಮ್ಮಪ್ಪ ಕುಡಿಯೋದು ಜಾಸ್ತಿ ಆಗಿದೆ, ನನ್ನ ಗಂಡ ಕುಡಿಯೋದು ಜಾಸ್ತಿ ಆಗಿದೆ. ಯಾರನ್ನ ಸಾಕೋದು ಯಾರನ್ನ ಬಿಡೋದು, ಪ್ರಾಯ ಆಗಿದೆ, ಮುದುಕಿದೆ. ಓಕೆ, ಐ ಹೋಪ್ ಯು ಎಂಜಾಯ್ ದ ಲವ್ ಗೈಸ್. ಮತ್ತು ಇವತ್ತೇ ಸಿಗೋಣ. ಆ್ಯಕ್ಚುಲಿ ಇವತ್ತೇ ಅಪ್ಲೋಡ್ ಮಾಡೋದು. ನೆನ್ನೆ ಬಂದು ಸೀದಾ ಎಡಿಟ್ ಮಾಡಿದೆ, ಮಲಗಿದೆ. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನೈಟ್ 3 ಆಗಿತ್ತು, 2:30 ಸಮಥಿಂಗ್ ಮೇಲಾಗಿತ್ತು. ಆಮೇಲೆ ನಾನು ಎಡಿಟ್ ಮಾಡುವಾಗ ಒಂದು 4 ಏನಾಯಿತು. ಆಮೇಲೆ ಅಷ್ಟೇ, ಅಪ್ಲೋಡ್ ಆಗ್ತಿರಲಿಲ್ಲ ನಾನು. ಅದಕ್ಕೆ ಇವಾಗ ಮಾಡಬೇಕು. ಒಬ್ಬರು ಅಂದ್ಕೊಂಡಿರ್ತಾರೆ ಇವನು ಬಿಟ್ಟ ಇವತ್ತು ಅಂತ. ಬಿಡ್ತೀನಿ ವಿಡಿಯೋ ಇವತ್ತು. ಓಕೆ, ಐ ಹೋಪ್ ಯು ಎಂಜಾಯ್ ದ ಲಾಗ್. ಮತ್ತು ನಾಳೆ ಸಿಗ್ತೀನಿ. ಗುಡ್ ಮಾರ್ನಿಂಗ್, ಬಾಯ್ ಬಾಯ್.